ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಮ್ಯಾಥ್ಸ್ ಅಲ್ಲಿರೋ ಫಸ್ಟ್ ಚಾಪ್ಟರ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಇಂದ ಬರೋ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಸೊ ಈ ಚಾಪ್ಟರ್ ಟೋಟಲ್ 9 ಮಾರ್ಕ್ಸಿಗೆ ಬರುತ್ತೆ. ಒಂದು MCQ, ಒಂದು 3 ಮಾರ್ಕ್ಸ್ ಕ್ವಶನ್, ಒಂದು 5 ಮಾರ್ಕ್ಸ್ ಕ್ವಶನ್. ಸೊ ಯಾವ್ಯಾವ ಥರ 3 ಮಾರ್ಕ್ಸ್ ಕ್ವಶನ್, ಯಾವ್ಯಾವ ಥರ 5 ಮಾರ್ಕ್ಸ್ ಕ್ವಶನ್ ಅಂಡ್ 1 ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್, ಶೋ ದಟ್ ದ ರಿಲೇಷನ್ ಆರ್ ಡಿಫೈನ್ಡ್ ಇನ್ A of all triangles as R is equal to set of all order pairs T1, T2 such that T1 is congruent to T2 is an equivalence relation. ಸೊ ಇಲ್ಲಿ set of all order pairs T1, T2 ಅಂದರೆ ಲೈಕ್ ಎರಡು ಟ್ರಯಾಂಗಲ್ಗೂ ಒಂದು ಕಂಡೀಷನ್ ಇರುತ್ತೆ. T1, T2 ಏನು ಕಂಡೀಷನ್ ಕೊಟ್ಟಿದ್ದಾರೆ ಇಲ್ಲಿ? T1 is congruent to T2 ಅಂತ ಕೊಟ್ಟಿದ್ದಾರೆ. ಕಾಂಗ್ರುಯೆಂಟ್ ಅಂದರೆ ಆಲ್ ಸೈಡ್ಸು, ಆಲ್ ಆ್ಯಂಗಲ್ಸ್, ಎಲ್ಲ ಆ್ಯಂಗಲ್ಸು, ಎಲ್ಲ ಸೈಡ್ಸ್ ಆಫ್ ದಿ ಟೂ ಟ್ರಯಾಂಗಲ್ಸ್ ಈಕ್ವಲ್ ಇರಬೇಕು. ಸೊ ಆ ಥರ ಈಕ್ವಲ್ ಇದ್ದರೆ ಆ ಎರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಆಗುತ್ತೆ. ಸೊ ಒಂದು ಸೆಟ್ ಕೊಟ್ಟಿದ್ದಾರೆ, ಆ ಸೆಟ್ಟಲ್ಲಿ ಎಲ್ಲ ಟ್ರಯಾಂಗಲ್ಸು ಇದೆ. ಫಾರ್ ಎಕ್ಸಾಂಪಲ್ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಐಸೋಸೆಲೆಸ್ ಟ್ರಯಾಂಗಲ್, ಎಲ್ಲ ಥರದ್ದು ಟ್ರಯಾಂಗಲ್ಸ್ ಒಂದು ಸೆಟ್ ಎ ಅಲ್ಲಿದೆ. ಆ ಸೆಟ್ ಎಗೆ ಒಂದು ರಿಲೇಷನ್ ಇದೆ, R is equal to set of all order pairs T1, T2 such that T1 is congruent to T2. ಕಾಂಗ್ರುಯೆಂಟ್ ಅಂದರೆ ಆಲ್ ಸೈಡ್ಸ್ ಆ್ಯಂಡ್ ಆ್ಯಂಗಲ್ಸ್ ಈಕ್ವಲ್ ಇರಬೇಕು. ಆ ಥರ ಇರೋ ಆರ್ಡರ್ ಪೇರು ಈಕ್ವಲೆನ್ಸ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಸೊ ಈಕ್ವಲೆನ್ಸ್ ಅಂದ್ರೆ ಏನು? ಈಗ ರಿಲೇಷನ್ನ ನಾವು ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಮತ್ತು ಟ್ರಾನ್ಸಿಟಿವ್ ಅಂತ ಪ್ರೂವ್ ಮಾಡಿದ್ರೆ ಈ ಫಂಕ್ಷನ್ ಈಕ್ವಲೆನ್ಸ್ ಅಂತ ಪ್ರೂವ್ ಮಾಡ್ದಂಗೆ ಆಗುತ್ತೆ. ಸೊ ಫಸ್ಟ್ ರಿಫ್ಲೆಕ್ಸಿವ, ಸಿಮಿಟ್ರಿಕಾ ಅಂತ ಹೆಂಗೆ ಕಂಡುಹಿಡಿಯಬೇಕು? ಸೊ ಶೋ ದಟ್ ಅಂತ ಕೊಟ್ಟರೆ ತಿಳ್ಕೊಳ್ಳಿ, ಶೋ ದಟ್ ಅಂತ ಕೊಟ್ಟರೆ ಪ್ರೂವ್ ಮಾಡಬೇಕು. ಚೆಕ್ ದಟ್ ಆರ್ ಯಾವ ಥರ ಆದರೂ ಕ್ವಶನ್ ಕೊಟ್ಟರೆ ನಾವು ವೆರಿಫೈ ಮಾಡಬೇಕು. ಸೊ ಇಲ್ಲಿ ಶೋ ದಟ್ ಕೊಟ್ಟಿದ್ದಾರೆ, ಸೊ ಈಕ್ವಲೆನ್ಸ್ ರಿಲೇಷನ್ ಆಗೇ ಆಗುತ್ತೆ. ಸೊ ಆಗೇ ಆಗುತ್ತೆ ಅಂದಮೇಲೆ ನಾವು ಪ್ರೂವ್ ಮಾಡಬೇಕು. ಸೊ ಫಸ್ಟು ಆರ್ ಈಸ್ ರಿಫ್ಲೆಕ್ಸಿವ್ ಆಗೇ ಆಗುತ್ತೆ. ಏಕೆ ರಿಫ್ಲೆಕ್ಸಿವ್? ಬಿಕಾಸ್ T1, T1 ಬಿಲಾಂಗ್ಸ್ ಟು ಆರ್. ಏಕೆಂದರೆ ಎವ್ರಿ ಟ್ರಯಾಂಗಲ್ ಈಸ್ ಇಲ್ಲಿ ರೀಸನ್ ಬರೀಬೇಕು. T1, T1 ಬಿಲಾಂಗ್ಸ್ ಟು ಆರ್. ಏಕೆ? T1 is congruent to itself. ಅಂದರೆ ಏನು? ಎವ್ರಿ ಟ್ರಯಾಂಗಲ್ ಈಸ್ ಕಾಂಗ್ರುಯೆಂಟ್ ಟು ಇಟ್ಸೆಲ್ಫ್. ಹಂಗಂದ್ರೆ ಏನು? ಯಾವುದೇ ಒಂದು ಟ್ರಯಾಂಗಲ್ ತಗೊಂಡ್ರೆ ಅದು ಟ್ರಯಾಂಗಲ್ ಅದಕ್ಕೆ ಕಾಂಗ್ರುಯೆಂಟ್ ಆಗಿರುತ್ತೆ. ಸೊ ಈ ರಿಲೇಷನ್ನು ರಿಫ್ಲೆಕ್ಸಿವ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕಂಡೀಷನ್ ಬಂದ್ಬಿಟ್ರೆ ಸಿಮಿಟ್ರಿಕ್. ಆರ್ ಈಸ್ ಸಿಮಿಟ್ರಿಕ್ ಯಾಕಾಗುತ್ತೆ? ರೀಸನ್ ಬರ್ಕೋಬೇಕು. ಬಿಕಾಸ್ T1, T2 ಬಿಲಾಂಗ್ಸ್ ಟು ಆರ್. ದಿಸ್ ಇಂಪ್ಲೈಸ್ T2, T1 ಆಲ್ಸೋ ಬಿಲಾಂಗ್ಸ್ ಟು ಆರ್. ರೀಸನ್ ಬರ್ಕೋಬೇಕು. ಇಫ್ T1 ಈಸ್ ಕಾಂಗ್ರುಯೆಂಟ್ ಟು T2 ದೆನ್ T2 ಈಸ್ ಆಲ್ಸೋ ಕಾಂಗ್ರುಯೆಂಟ್ ಟು T1. ಸೊ ಇಲ್ಲಿ ಎರಡು ಟ್ರಯಾಂಗಲ್ T1 ಮತ್ತು T1 ಏನಾದರೂ T2 ಕಾಂಗ್ರುಯೆಂಟ್ ಆಗಿದ್ರೆ ಸೊ ಆಬ್ವಿಯಸ್ಲಿ T2 T1ಗೂ ಕಾಂಗ್ರುಯೆಂಟ್ ಆಗಿರುತ್ತೆ. ಸೊ ಅದಕ್ಕೆ ರಿಲೇಷನ್ ಸಿಮಿಟ್ರಿಕ್ ಆಗಿರುತ್ತೆ. ಸೊ ಥರ್ಡ್, ಆರ್ ಈಸ್ ಟ್ರಾನ್ಸಿಟಿವ್. ಇಲ್ಲಿ ಕಂಡೀಷನ್ ಬರ್ಕೋಬೇಕು. T1, T2 ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಇಲ್ಲಿ ಟ್ರಾನ್ಸಿಟಿವ್ ರಿಲೇಷನ್ಗೆ ಆ್ಯಂಡ್ ಅಂತ ವರ್ಡ್ ಕಂಪಲ್ಸರಿ ಬರೀಬೇಕು. ಆ್ಯಂಡ್ T2, T3 ಬಿಲಾಂಗ್ಸ್ ಟು ಆರ್. ದಿಸ್ ಇಂಪ್ಲೈಸ್ T1, T3 ಬಿಲಾಂಗ್ಸ್ ಟು ಆರ್. ಸೊ ಎಂತಕ್ಕೆ ರೀಸನ್ ಬರ್ಕೋಬೇಕು? ಇಫ್ T1 ಈಸ್ ಕಾಂಗ್ರುಯೆಂಟ್ ಟು T2 ಆ್ಯಂಡ್ T2 ಈಸ್ ಕಾಂಗ್ರುಯೆಂಟ್ ಟು T3 ದೆನ್ T1 ಈಸ್ ಕಾಂಗ್ರುಯೆಂಟ್ ಟು T3. ಸೊ ಈ T2 ಕಾಂಗ್ರುಯೆಂಟ್ ಆಗಿದ್ರೆ ದೆನ್ T2 T3 ಕಾಂಗ್ರುಯೆಂಟ್ ಆಗಿದ್ರೆ T1 T3 ಕಾಂಗ್ರುಯೆಂಟ್ ಆಗ್ತವೆ. ಸೊ ಈ ಥರ ರೀಸನ್ ಬರ್ಕೊಂಡು ಲಾಸ್ಟಿಗೆ ದೇರ್ ಫೋರ್ ಆರ್ ಈಸ್ ಈಕ್ವಲೆನ್ಸ್ ರಿಲೇಷನ್ ಅಂತ ಬರ್ಕೋಬೇಕು. ಆರ್ ಈಸ್ ಈಕ್ವಲೆನ್ಸ್ ರಿಲೇಷನ್. ಸೊ ಲಾಸ್ಟಿಗೆ ಈಕ್ವಲೆನ್ಸ್ ರಿಲೇಷನ್ ಅಂತ ಹೆಂಗೆ ಬರ್ಕೊಂಡ್ವಿ? ಸೊ ಫಂಕ್ಷನ್ನು ರಿಫ್ಲೆಕ್ಸಿವ್, ಸಿಮಿಟ್ರಿಕ್, ಟ್ರಾನ್ಸಿಟಿವ್ ಆಗದಿಂದ ಈ ರಿಲೇಷನ್ನು ಈಕ್ವಲೆನ್ಸ್ ರಿಲೇಷನ್ ಅಂತ ಬರ್ಕೊಂಡ್ವಿ. ಸೊ ಅದೇ ಥರ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಶೋ ದಟ್ ದ ರಿಲೇಷನ್ ಆರ್ ಡಿಫೈನ್ಡ್ ಆಸ್ R is equal to T1, T2 such that T1 is similar to T2. ಸೊ ಆಗಲೇ ಕ್ವಶನ್ ಏನಿತ್ತು? ಕಾಂಗ್ರುಯೆಂಟ್ ಇತ್ತು. ಸೊ ಈಗ T1, T1 is similar to T2 ಅಂತ ಕೊಟ್ಟಿದ್ದಾರೆ. ಸಿಮಿಲರ್ ಅಂದ್ರೇನು?
ಸೈಡ್ಸ್ ರೇಷಿಯೋಸ್ ತಗೊಂಡ್ರೆ ಸಿಮಿಲರ್ ಆರ್ ಸೇಮ್ ಬರಬೇಕು. ಸೊ ಇದಕ್ಕೂ ಸೇಮ್ ಶೋ ದಟ್ ಅಂತ ಕೊಟ್ಟಿದ್ದಾರೆ, ನಾವು ಪ್ರೂವ್ ಮಾಡಬೇಕು. ಈಕ್ವಲೆನ್ಸ್ ಅಂತ ಪ್ರೂವ್ ಮಾಡಬೇಕು ಅಂದರೆ ರಿಫ್ಲೆಕ್ಸಿವ್, ಸಿಮಿಟ್ರಿಕ್, ಟ್ರಾನ್ಸಿಟಿವ್ ಅಂತ ಪ್ರೂವ್ ಮಾಡಿದ್ರೆ ಸಾಕು. ಸೊ ಫಸ್ಟ್ ಆರ್ ಈಸ್ ರಿಫ್ಲೆಕ್ಸಿವ್. ಆರ್ ಈಸ್ ರಿಫ್ಲೆಕ್ಸಿವ್. ಯಾಕೆ ರಿಫ್ಲೆಕ್ಸಿವ್? T1, T1 ಬಿಲಾಂಗ್ಸ್ ಟು ಆರ್. ರೀಸನ್ ಬರ್ಕೋಬೇಕು. ಎವ್ರಿ ಟ್ರಯಾಂಗಲ್ ಈಸ್ ಸಿಮಿಲರ್ ಟು ಇಟ್ಸೆಲ್ಫ್. So second, symmetric. R is symmetric because T1, T2 belongs to R. This implies T2, T1 also belongs to R. Reason ಬರ್ಕೋಬೇಕು. If T1 is similar to T2, then T2 is also similar to T1. Same, R is transitive. ರೀಸನ್ ಬರ್ಕೋಬೇಕು. ಯಾಕೆ ಟ್ರಾನ್ಸಿಟಿವ್ ಆಯಿತು ಅಂತ ರೀಸನ್ ಬರ್ಕೋಬೇಕು. ಬಿಕಾಸ್ T1, T2 ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಟ್ರಾನ್ಸಿಟಿವ್ ರಿಲೇಷನಲ್ಲಿ ಆ್ಯಂಡ್ ಅನ್ನೋದು ಇಂಪಾರ್ಟೆಂಟ್ ವರ್ಡ್. ಆ್ಯಂಡ್ T2, T3 belongs to R. This implies T1, T3 belongs to R. So ಇಲ್ಲಿ ಮತ್ತೆ ರೀಸನ್ ಬರ್ಕೋಬೇಕು. ಇಫ್ T1 is congruent to T2, similar to T2, and T2 is similar to T3, then T1 is obviously similar to T3. ಸೊ ಇಲ್ಲಿ T1 T2 ಸಿಮಿಲರ್ ಆದರೆ, T2 T3 ಸಿಮಿಲರ್ ಆದರೆ, ದೆನ್ T1 T3 ಎರಡು ಸಿಮಿಲರ್ ಆಗಿತ್ತು. ಸೊ ಲಾಸ್ಟಿಗೆ ಏನಂತ ಬರ್ಕೋಬೇಕು? ಆರ್ ಈಸ್ ಈಕ್ವಲೆನ್ಸ್ ರಿಲೇಷನ್. ಆರ್ ಈಸ್ ಈಕ್ವಲೆನ್ಸ್ ರಿಲೇಷನ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಶೋ ದಟ್ ದ ರಿಲೇಷನ್ ಆರ್ ಡಿಫೈನ್ಡ್ ಆಸ್ ಆರ್ ಈಸ್ ಈಕ್ವಲ್ ಟು L1, L2 where L1 is parallel to L2, where R is set in A of lines in XY planes in equivalence relation. ಸೊ ಇಲ್ಲೇನು ಕೊಟ್ಟಿದ್ದಾರೆ? ಒಂದು ಎ ಅನ್ನು ಸೆಟ್ ಕೊಟ್ಟಿದ್ದಾರೆ. XY ಪ್ಲೇನಲ್ಲಿ ಎಲ್ಲ ಲೈನ್ಸ್, ಸೊ ಪ್ಯಾರಲಲ್ ಲೈನ್ಸ್, ಪರ್ಪೆಂಡಿಕ್ಯುಲರ್ ಲೈನ್ಸ್, ಎಲ್ಲ ಲೈನ್ಸು XY ಪ್ಲೇನಲ್ಲಿ ಒಂದು ಸೆಟ್ ಎ ಅಲ್ಲಿದೆ. ಸೊ ಇದಕ್ಕೊಂದು ರಿಲೇಷನ್ ಇದೆ. ಆರ್ ಡಿಫೈನ್ಡ್ ಆಸ್ ಆರ್ ಈಸ್ ಈಕ್ವಲ್ ಟು L1, L2. ಸೊ L1 and L2 ಅಂದರೆ ಏನಿಲ್ಲಿ ಟೂ ಲೈನ್ಸ್. ಸೊ ಇದಕ್ಕೆ ಕಂಡೀಷನ್ ಏನು ಕೊಟ್ಟಿದ್ದಾರೆ? L1 ಈಸ್ ಪ್ಯಾರಲಲ್ ಟು L2. ಸೊ ಈ ಕಂಡೀಷನ್ನು ಈಕ್ವಲೆನ್ಸಾ ಅಂತ ನಾವು ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಶೋ ದಟ್ ಅಂತ ಕೊಟ್ಟಿದ್ದಾರೆ, ಪ್ರೂವ್ ಮಾಡಬೇಕು. ಸೊ ಫಸ್ಟ್ ಏನು ಬರ್ಕೋಬೇಕು? ಆರ್ ಈಸ್ ರಿಫ್ಲೆಕ್ಸಿವ್ ಬಿಕಾಸ್ L1, L1 ಬಿಲಾಂಗ್ಸ್ ಟು ಆರ್. ರೀಸನ್ ಯಾಕೆ ಇಲ್ಲಿ ಬರ್ಕೋಬೇಕು? ಎವ್ರಿ ಲೈನ್ ಈಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್. ಸೊ ನಮಗೆಲ್ಲ ಗೊತ್ತೇ ಇದೆ, ಎಲ್ಲ ಲೈನು ಅದಕ್ಕೆ ಪ್ಯಾರಲಲ್ ಆಗಿರುತ್ತೆ. ಸೊ ಅದಕ್ಕೆ L1, L1 ಬಿಲಾಂಗ್ಸ್ ಟು ಆರ್. ಸೊ ಸೆಕೆಂಡ್ ಕಂಡೀಷನ್, ಆರ್ ಈಸ್ ಸಿಮಿಟ್ರಿಕ್. ರೀಸನ್ ಬರ್ಕೋಬೇಕು. L1, L2 belongs to R. This implies L2, L1 also belongs to R. Reason ಬರ್ಕೋಬೇಕು. If L1 is parallel to L2, then L2 is also parallel to L1. So next, transitive ಹಾಗೆ ಆಗುತ್ತೆ. R is transitive because L1, L2 belongs to R. Transitively main keyword and L2, L3 belongs to R. This implies L1, L3 belongs to R. So reason ಬಂದ್ಬಿಟ್ಟು if L1 is parallel to L2 and L2 is parallel to L3, then L1 is parallel to L3. ಸೊ ಇಲ್ಲಿ ಈ ಲೈನ್, ಸೊ ಇಲ್ಲಿ ತೋರಿಸ್ತೀನಿ ನೋಡಿ, ಇದು L1,
ಇದು L2, ಇದು L3. ಸೊ L1 ಏನಾದರೂ L2ಗೆ ಪ್ಯಾರಲಲ್ ಆದರೆ L2ನೂ L1ಗೆ ಪ್ಯಾರಲಲ್ ಆಗುತ್ತಲ್ಲ, ಸೊ ಅದಕ್ಕೆ ಈ ಕಂಡೀಷನು ಸಿಮಿಟ್ರಿಕ್ ಆಯಿತು. ಸೊ ಟ್ರಾನ್ಸಿಟಿವ್ ಹೆಂಗಾಯಿತು, L1 L2ಗೆ ಪ್ಯಾರಲಲ್ ಆಗಿದ್ರೆ L2ನೂ L2ಗೆ ಪ್ಯಾರಲಲ್ ಆಗಿದ್ರೆ ಸೊ L1 ಮತ್ತು L3 ಏನಾಗಿರುತ್ತೆ, ಪ್ಯಾರಲಲ್ಲೇ ಆಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ, R ಈಸ್ ಟ್ರಾನ್ಸಿಟಿವ್ ಆಗುತ್ತೆ. ಸೊ ರಿಲೇಷನ್ ಏನಾದರೂ ರಿಫ್ಲೆಕ್ಸಿವ್, ಸಿಮಿಟ್ರಿಕ್, ಟ್ರಾನ್ಸಿಟಿವ್ ಆದರೆ ಏನಾಗುತ್ತೆ, ಸೊ ದ ರಿಲೇಷನ್ ಈಸ್ ಈಕ್ವಲೆನ್ಸ್ ರಿಲೇಷನ್. ಸೊ ಅಷ್ಟೆ. ಸೊ ನಾವು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂತ ಪ್ರೂವ್ ಮಾಡಿದ್ರೆ ಆ ರಿಲೇಷನ್ನು ಈಕ್ವಲೆನ್ಸ್ ಅಂತ ಪ್ರೂವ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಶೋ ದಟ್ ದ ರಿಲೇಷನ್ ಇನ್ ಸೆಟ್ ಆಫ್ ಆಲ್ ಲೈನ್ಸ್ ಡಿಫೈನ್ಡ್ ಆಸ್ R is equal to L1, L2 ವೇರ್ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2. ಸೊ ಆಗಲೇ ಕ್ವಶನಲ್ಲಿ ಏನು ನೋಡಿದ್ವಿ, ಪ್ಯಾರಲಲ್. ಈಗ ಪರ್ಪೆಂಡಿಕ್ಯುಲರ್ ಈಸ್ ಸಿಮಿಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್. ಸೊ ಈ ಕ್ವಶನ್ನ ಇನ್ನೊಂದು ಥರನೂ ಕೇಳ್ಬೋದು, ಚೆಕ್ ವೆದರ್ ದ ಫಂಕ್ಷನ್ ಈಸ್ ಈಕ್ವಲೆನ್ಸ್ ಅಂತಲೂ ಕೇಳ್ತಾರೆ, ಇಲ್ಲ ಅಂದರೆ ಶೋ ದಟ್ ದ ರಿಲೇಷನ್ ಈಸ್ ಸಿಮಿಟ್ರಿಕ್ ಬಟ್ ನಾಟ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಅಂತಲೂ ಕೇಳ್ತಾರೆ. ಸೊ ಈಗ ಈ ಫಂಕ್ಷನ್ನು ಸಿಮಿಟ್ರಿಕ್ ಮಾತ್ರ ಆಗುತ್ತೆ, ರಿಫ್ಲೆಕ್ಸಿವ್ ಮತ್ತು ಟ್ರಾನ್ಸಿಟಿವ್ ಆಗಲ್ಲ ಅಂತ ಪ್ರೂವ್ ಮಾಡಬೇಕು. ಸೊ ಹೆಂಗೆ, R ಈಸ್ ನಾಟ್ ರಿಫ್ಲೆಕ್ಸಿವ್, ಅವರೇ ಕೊಟ್ಟಿದ್ದಾರೆ, R ಈಸ್ ನಾಟ್ ರಿಫ್ಲೆಕ್ಸಿವ್. ಯಾಕಾಗಲ್ಲ ಅಂತ ನಾವು ರೀಸನ್ ಬರೀಬೇಕು. ಬಿಕಾಸ್ L1, L1 ಡಸ್ ನಾಟ್ ಬಿಲಾಂಗ್ಸ್ ಟು R. ರೀಸನ್ ಬರ್ಕೋಬೇಕು. A line is not perpendicular to itself. ಸೊ ಏನಿಲ್ಲಿ ಒಂದು ಲೈನು ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಲ್ಲ. ಆಗಲೇ ನೋಡಿದ್ವಿ, ಎವ್ರಿ ಲೈನ್ ಈಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್. ಸೊ ಪರ್ಪೆಂಡಿಕ್ಯುಲರ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಇದು ನಾಟ್ ರಿಫ್ಲೆಕ್ಸಿವ್. ಸೊ ನೆಕ್ಸ್ಟ್, R ಈಸ್ ಸಿಮಿಟ್ರಿಕ್, ಅವರೇ ಕೊಟ್ಟಿದ್ದಾರೆ ಕ್ವಶನಲ್ಲಿ. R ಈಸ್ ಸಿಮಿಟ್ರಿಕ್. ಯಾಕೆ, ಬಿಕಾಸ್ L1, L2 ಬಿಲಾಂಗ್ಸ್ ಟು R. ದಿಸ್ ಇಂಪ್ಲೈಸ್ L2, L1 ಆಲ್ಸೋ ಬಿಲಾಂಗ್ಸ್ ಟು R. ರೀಸನ್ ಬರ್ಕೋಬೇಕು. ಇಫ್ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2 ದೆನ್ L2 ಈಸ್ ಆಲ್ಸೋ ಪರ್ಪೆಂಡಿಕ್ಯುಲರ್ ಟು L1. ಸೊ ಇದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಈ ಲೈನ್ L1 ಆದರೆ L2 ಪರ್ಪೆಂಡಿಕ್ಯುಲರ್ ಆಗುತ್ತೆ. ಸೊ ಈ L1 L2 ಪರ್ಪೆಂಡಿಕ್ಯುಲರ್ ಆದರೆ ದೆನ್ L2ನೂ L1ಗೆ ಪರ್ಪೆಂಡಿಕ್ಯುಲರ್ ಆಗುತ್ತೆ. ಸೊ ನೆಕ್ಸ್ಟ್, R ಈಸ್ ನಾಟ್ ಟ್ರಾನ್ಸಿಟಿವ್. ಸೊ ಇದಕ್ಕೆ ರೀಸನ್ ಬರ್ಕೋಬೇಕು. ರೀಸನ್ ಬಂದ್ಬಿಟ್ಟೇನು, ಬಿಕಾಸ್ L1, L2 ಬಿಲಾಂಗ್ಸ್ ಟು R ಆ್ಯಂಡ್ L2, L3 ಬಿಲಾಂಗ್ಸ್ ಟು R. ದಿಸ್ ಇಂಪ್ಲೈಸ್ L1, L3 ಡಸ್ ನಾಟ್ ಬಿಲಾಂಗ್ಸ್ ಟು R. ರೀಸನ್ ಬರ್ಕೋಬೇಕು. ಇಫ್ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2 ಆ್ಯಂಡ್ L2 is perpendicular to L3, then L1 is parallel to L3. ಸೊ ಪ್ಯಾರಲಲ್ ಹೆಂಗಾಗುತ್ತೆ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಇದು ಲೈನ್ L1, ಈ ಲೈನ್ಗೆ ಪರ್ಪೆಂಡಿಕ್ಯುಲರ್ L2. ಸೊ ಈ ಲೈನ್ ಮತ್ತೆ L1, L3 is perpendicular to L3. ಸೊ ಈ ಲೈನ್ಗೆ ಮತ್ತೆ ಪರ್ಪೆಂಡಿಕ್ಯುಲರ್ ಬರೆದ್ರೆ ಅದು L3 ಆಗುತ್ತೆ. ಸೊ L1, L3 ಏನಾಯಿತು, ಪ್ಯಾರಲಲ್ ಆಯಿತು. ಸೊ ಅದಕ್ಕೆ ಇದು ರಿಫ್ಲೆಕ್ಸಿವ್ ಆಗಲ್ಲ. ಸೊ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2, L1 ಈಸ್ ಪರ್ಪೆಂಡಿಕ್ಯುಲರ್ ಟು L2. ಸೊ ಮತ್ತೆ L2 ಏನಾದರೂ L3ಗೆ ಪರ್ಪೆಂಡಿಕ್ಯುಲರ್, L2 ಈಸ್ ಪರ್ಪೆಂಡಿಕ್ಯುಲರ್ ಟು L3. ಸೊ ಈ ಕಂಡೀಷನಲ್ಲಿ L1 ಮತ್ತು L3 ಪ್ಯಾರಲಲ್ ಆಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಲ್ಲ. ಸೊ ಈ ಕಂಡೀಷನ್ ಅದಕ್ಕೆ ಟ್ರಾನ್ಸಿಟಿವ್. ಸೊ ಲಾಸ್ಟಲ್ಲಿ ಏನು ಬರೀಬೇಕು, ದೇರ್ ಫೋರ್ R ಈಸ್ ನಾಟ್ ಈಕ್ವಲೆನ್ಸ್ ರಿಲೇಷನ್. R ಈಸ್ ನಾಟ್ ಈಕ್ವಲೆನ್ಸ್ ರಿಲೇಷನ್. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿಗೆ 5 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್ ಮುಗೀತು. ಸೊ ನೆಕ್ಸ್ಟ್ ಇಂದ ನಾವು 5 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡೋಣ. ಸೊ 5 ಮಾರ್ಕ್ಸಲ್ಲಿ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಲೆಟ್ f ಫ್ರಮ್ R to R be defined as f of x is equal to 4x plus 3 where f of x belongs to R.
ಶೋ ದಟ್ ಎಫ್ ಈಸ್ ಇನ್ವರ್ಟಿಬಲ್ ಆ್ಯಂಡ್ ಫೈಂಡ್ ದಿ ಇನ್ವರ್ಸ್. ಸೊ ಇಲ್ಲೊಂದು ಫಂಕ್ಷನ್ ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x + 3. ಸೊ ಈ ಫಂಕ್ಷನ್ನು ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಬೇಕು. ಸೊ ಇನ್ವರ್ಟಿಬಲ್ ಅಂದ್ರೆ ಏನು? ಫಂಕ್ಷನ್ 1 1 ಆಗಿರಬೇಕು, ಆನ್ ಟೂನು ಆಗಿರಬೇಕು. ಸೊ 1 1 ಆ್ಯಂಡ್ ಆನ್ ಟು ಆಗಿದ್ರೆ ಫಂಕ್ಷನ್ ಇನ್ವರ್ಟಿಬಲ್ ಆಗುತ್ತೆ. ಸೊ ಇನ್ವರ್ಟಿಬಲ್ ಆದರೆ ಇನ್ವರ್ಸ್ ಕಂಡುಹಿಡಿದೆ ಅಂತ ಕೇಳೋರೆ. ಸೊ ಫಸ್ಟ್ x1, x2 ಬಿಲಾಂಗ್ಸ್ ಟು ಆರ್. x1 x2 ಇಲ್ಲಿ ಟೂ ವೇರಿಯೇಬಲ್ಸ್ ಬಿಲಾಂಗ್ಸ್ ಟು ಆರ್. ಇಲ್ಲಿ ಏನು ಕೊಟ್ಟವ್ರೆ? ರಿಯಲ್ ನಂಬರ್ಸ್. ಆರ್ ಅಂದರೆ ಇಲ್ಲಿ ರಿಯಲ್ ನಂಬರ್ಸ್. ಅವರೇ ಕ್ವಶನಲ್ಲಿ ಕೊಟ್ಟಿದ್ದಾರೆ ಬಿಲಾಂಗ್ಸ್ ಫ್ರಮ್ ಆರ್ ಟು ಆರ್. ಸೊ ನೆಕ್ಸ್ಟು ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2. ಸೊ ನೀವು ಈ ಕಂಡೀಷನ್ನ ಅಸ್ಯೂಮ್ ಮಾಡ್ಕೋಬೇಕು. ಫಂಕ್ಷನ್ x1 ಫಂಕ್ಷನ್ ಇಸ್ ಈಕ್ವಲ್ ಟು x2 ಫಂಕ್ಷನ್. ಸೊ x1 ಫಂಕ್ಷನ್ ಇಲ್ಲೇ ನೀವು x ಜಾಗಕ್ಕೆ x1 ಹಾಕೋಬೇಕು. 4 × x1 + 3 is equal to 4 × x2 + 3. ಸೊ ಇಲ್ಲಿ +3 + 3 ಕ್ಯಾನ್ಸಲ್. 4 × x1 is equal to 4 × x2. 4 ಕ್ಯಾನ್ಸಲ್. x1 is equal to x2. ಸೊ x1 is equal to x2 ಅಂತ ಕಂಡೀಷನ್ ಬಂದರೆ ಸೊ ನಾವು ಬರೀಬೋದು ಎಫ್ ಈಸ್ 1 1 ಫಂಕ್ಷನ್. ಸೊ ನೆಕ್ಸ್ಟ್ ಇದೇ ಫಂಕ್ಷನ್ನ 4x + 3 ಅನ್ನೋ ಫಂಕ್ಷನ್ನ y ಅನ್ನೋ ವೇರಿಯೇಬಲ್ಗೆ ಈಕ್ವಲ್ ಮಾಡ್ಕೋಬೇಕು. y is equal to 4x + 3. ಸೊ ಈ y is equal to 4x + 3 ಅಲ್ಲಿ x ವ್ಯಾಲ್ಯೂ ಏನು ಅಂತ ಕಂಡುಹಿಡಬೇಕು. ಸೊ ಈ 3ನ LHS ಸೈಡ್ ತಗೊಂಡಾಗ y - 3 is equal to 4x. y - 3 ಇದು 4 ಡಿನಾಮಿನೇಟರ್ ಕರ್ಕೊಂಡ್ರೆ by 4 is equal to x. x ವ್ಯಾಲ್ಯೂ ಗೊತ್ತಾಯ್ತು ಈಗ. ಸೊ ಈ ಎಕ್ಸ್ ವ್ಯಾಲ್ಯೂನ ಫಂಕ್ಷನ್ಗೆ ಹಾಕಬೇಕು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x + 3 ಅನ್ನೋ ಫಂಕ್ಷನ್ಗೆ ಎಕ್ಸ್ ಜಾಗಕ್ಕೆ ಈ ವ್ಯಾಲ್ಯೂ ಹಾಕಬೇಕು. y - 3/4 ಅನ್ನೋ ವ್ಯಾಲ್ಯೂನ ಎಕ್ಸ್ ಜಾಗಕ್ಕೆ ಹಾಕಬೇಕು. ಸೊ ನೋಡಿದಾಗ ಎಫ್ ಆಫ್ ಈಗ ಎಕ್ಸ್ ವ್ಯಾಲ್ಯೂ ಏನು? y - 3/4 ಇಸ್ ಈಕ್ವಲ್ ಟು 4 × ಎಕ್ಸ್ ವ್ಯಾಲ್ಯೂ y - 3/4 + 3. ಬರೀ ಎಕ್ಸ್ ಜಾಗಕ್ಕೆ ಮಾತ್ರ y - 3/4 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು +3 ಹಂಗೆ ಬರ್ಕೋಬೇಕು. ಸೊ ನೆಕ್ಸ್ಟ್ 4y - 3/4 + 3. ಸೊ ಇಲ್ಲಿ 4 ಕ್ಯಾನ್ಸಲ್ಲು. y - 3 + 3 + 3 ಕ್ಯಾನ್ಸಲ್. ಲಾಸ್ಟಿಗೆ ಏನು ಹೇಳಿತ್ತು? y. ಸೊ ಈ ಥರ ಫಂಕ್ಷನ್ಗೆ ಎಕ್ಸ್ ವ್ಯಾಲ್ಯೂನ ಹಾಕ್ಕೊಂಡು ಲಾಸ್ಟಿಗೆ y ಬಂದರೆ ಸೊ ಫಂಕ್ಷನ್ ಈಸ್ ಆನ್ ಟು ಫಂಕ್ಷನ್. ಸೊ ಈಗ ಆನ್ ಟು ಅಂತ ಪ್ರೂವ್ ಆಯಿತು. ಸೊ ದೇರ್ ಫೋರ್ ಲಾಸ್ಟ್ ಕಂಡೀಷನ್ ಬರ್ಕೋಬೇಕು. ಎಫ್ ಈಸ್ ಇನ್ವರ್ಟಿಬಲ್ ಫಂಕ್ಷನ್. ಸೊ ಈಗ ಇನ್ವರ್ಟಿಬಲ್ ಅಂತಲೂ ಪ್ರೂವ್ ಆಯಿತು. ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ ಕ್ವಶನಲ್ಲಿ? ಫೈಂಡ್ ದಿ ಇನ್ವರ್ಸ್ ಅಂತ ಕೇಳಿದ್ದಾರೆ. ಸೊ ಫೈಂಡ್ ದಿ ಇನ್ವರ್ಸ್ ಅಂದರೆ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು. ಸೊ ಇಲ್ಲೇನು ನೀವು ಎಕ್ಸ್ ವ್ಯಾಲ್ಯೂ ಬಂದಿರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು y - 3/4. ಸೊ ಈ y ಜಾಗಕ್ಕೆ ಎಕ್ಸ್ ಅಂತ ಬರ್ಕೊಳ್ಳಿ ಅಷ್ಟೇ. ಇಲ್ಲಿ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು y ಜಾಗಕ್ಕೆ ಎಕ್ಸ್ ಹಾಕೋಬೇಕು. ಎಕ್ಸ್ - 3/4. ಸೊ ಇದು ನಿಮ್ಮ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇದನ್ನು 5 ಮಾರ್ಕ್ಸ್ ಕ್ವಶನ್. ಎಫ್ ಬಿ ಅ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 - 4x. ಸೊ ಆಗಲೇ ಏನು ನೋಡಿದ್ವಿ? 4x + 3. ಸೊ ಈಗ ಇಲ್ಲಿ 3 - 4x. ಶೋ ದಟ್ ಎಫ್ ಈಸ್ ಬೈಜೆಕ್ಟಿವ್ ಫಂಕ್ಷನ್, ಹೆನ್ಸ್ ಫೈಂಡ್ ದಿ ಇನ್ವರ್ಸ್. ಸೊ ಬೈಜೆಕ್ಟಿವ್ ಫಂಕ್ಷನ್ ಅಂದ್ರೂ ಸೇಮ್. ಬೈಜೆಕ್ಟಿವ್ ಫಂಕ್ಷನ್ ಅಂದರೆ 1 1 ಮತ್ತು ಆನ್ ಟು ಆಗಿರಬೇಕು. 1 1 ಮತ್ತು ಆನ್ ಟು ಅಂತ ಫಂಕ್ಷನ್ನ ಪ್ರೂವ್ ಮಾಡಿದ್ರೆ ನಾವು ಬೈಜೆಕ್ಟಿವ್ ಫಂಕ್ಷನ್ ಅಂತ ಪ್ರೂವ್ ಮಾಡೋಂಗಾಗುತ್ತೆ. ಸೊ ಫಸ್ಟ್ ಸೇಮ್ ಕಂಡೀಷನ್ x1, x2 ಬಿಲಾಂಗ್ಸ್ ಟು ಆರ್ ಅನ್ನೋ ಫಂಕ್ಷನ್ ಕಂಡೀಷನ್ ತಗೋಬೇಕು. x1, x2 ಬಿಲಾಂಗ್ಸ್ ಟು ಆರ್. ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2. ಈ ಕಂಡೀಷನ್ನ ಅಸ್ಯೂಮ್ ಮಾಡ್ಕೋಬೇಕು. ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2. ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. 3 - 4 × x1 ಇಸ್ ಈಕ್ವಲ್ ಟು 3 - 4 × x2. 3 ಕ್ಯಾನ್ಸಲ್ ಮಾಡ್ಕೋಬೇಕು. -4 × x1 ಇಸ್ ಈಕ್ವಲ್ ಟು -4 × x2. -4 - 4 ಕ್ಯಾನ್ಸಲ್. x1 ಇಸ್ ಈಕ್ವಲ್ ಟು x2. x1 ಇಸ್ ಈಕ್ವಲ್ ಟು x2 ಕಂಡೀಷನ್ ಬಂದರೆ ದೇರ್ ಫೋರ್ ಎಫ್ ಈಸ್ 1 1 ಫಂಕ್ಷನ್. ಎಫ್ ಈಸ್
1 ಫಂಕ್ಷನ್. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಆನ್ ಟು ಫಂಕ್ಷನ್ ಪ್ರೂವ್ ಮಾಡೋಕ್ಕೆ ಈ ಫಂಕ್ಷನ್ನ ವೈ ಅನ್ನೋ ವೇರಿಯಬಲ್ಗೆ ಈಕ್ವೇಟ್ ಮಾಡ್ಕೋಬೇಕು. y ಈಸ್ ಈಕ್ವಲ್ ಟು 3 ಮೈನಸ್ 4x. ಇಲ್ಲಿಂದ ಎಕ್ಸ್ ವ್ಯಾಲ್ಯೂ ಏನು ಅಂತ ಕಂಡುಹಿಡಬೇಕು. ಎಕ್ಸ್ ವ್ಯಾಲ್ಯೂ ಏನಾಗುತ್ತಾಗ ಇದನ್ನ ಎಲ್ ಎಚ್ ಎಸ್ ಸೈಡ್ ತೊಗೋಬೇಕು. 4x ಇಸ್ ಈಕ್ವಲ್ ಟು 3, ಇದನ್ನ ಆರ್ ಎಚ್ ಎಸ್ ಸೈಡ್ ತೊಗೊಂಡ್ರೆ -y. 4x ಇಸ್ ಈಕ್ವಲ್ ಟು 3 ಮೈನಸ್ y. ಸೊ x ಈಸ್ ಈಕ್ವಲ್ ಟು 3 ಮೈನಸ್ y ಬೈ 4. ಸೊ ಎಕ್ಸ್ ವ್ಯಾಲ್ಯೂ ಸಿಕ್ತು, ವೇರ್ x ಬಿಲಾಂಗ್ಸ್ ಟು r. ಸೊ ಇಲ್ಲೇ ಕೊಟ್ಟಿದ್ದಾರೆ ಫಂಕ್ಷನ್ r ಟು r, ಸೊ ಬಿಲಾಂಗ್ಸ್ ಟು r. ಸೊ ನೆಕ್ಸ್ಟ್ ಈ ಎಕ್ಸ್ ವ್ಯಾಲ್ಯೂನ ಫಂಕ್ಷನ್ಗೆ ಹಾಕಬೇಕು. ಎಫ್ ಆಫ್ 3 ಮೈನಸ್ y ಬೈ 4 is equal to 3 minus 4 into 3 minus y by 4. ಈ ಈಕ್ವೇಷನ್ಗೆ ಹಾಕಿದಾಗ is equal to 3 minus 4 into 3 minus y by 4. ಸೊ ಇಲ್ಲಿ 4 ಕ್ಯಾನ್ಸಲ್, is equal to 3 ಮೈನಸ್ ಒಳಗೆ ಮಲ್ಟಿಪ್ಲೈ ಆದರೆ -3 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ y ಬೈ ಎನಿಥಿಂಗ್ ಇಲ್ಲ, ಏನೂ ಇಲ್ಲ, 1. ಸೊ ಇಲ್ಲಿ +3 -3 ಕ್ಯಾನ್ಸಲ್, ಇಸ್ ಈಕ್ವಲ್ ಟು y ಬೈ 1. ಸೊ ಇಸ್ ಈಕ್ವಲ್ ಟು y. ಸೊ ಲಾಸ್ಟಿಗೆ y ಬಂದರೆ ದೇರ್ ಫೋರ್ ಫಂಕ್ಷನ್ ಈಸ್ ಆನ್ ಟು ಫಂಕ್ಷನ್. ಫಂಕ್ಷನ್ ಈಸ್ ಆನ್ ಟು ಫಂಕ್ಷನ್. ಸೊ ನಾವು 1 ಮತ್ತು ಆನ್ ಟು ಅಂತ ಪ್ರೂವ್ ಮಾಡಿದ್ರೆ ಫಂಕ್ಷನ್ ಬೈಜೆಕ್ಟಿವ್ ಅಂತ ಪ್ರೂವ್ ಆಗುತ್ತೆ. ಸೊ ದೇರ್ ಫೋರ್ ದ ಫಂಕ್ಷನ್ ಎಫ್ ಈಸ್ bijective function. Function f is bijective function. ಸೊ ಮತ್ತೆ ಏನು ಕೇಳಿದ್ದಾರೆ, ಹೆನ್ಸ್ ಫೈಂಡ್ ದಿ ಇನ್ವರ್ಸ್ ಅಂತ ಕೇಳಿದ್ದಾರೆ. ಸೊ ಆಗಲೇ ನಾನು ಏನು ಹೇಳಿದೆ, ಫೈಂಡ್ ದಿ ಇನ್ವರ್ಸ್ ಅಂದರೆ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಇಲ್ಲೇನು ನಮಗೆ ಎಕ್ಸ್ ವ್ಯಾಲ್ಯೂ ಬಂದಿದೆ, ಈ ವೈ ಅನ್ನೋ ವೇರಿಯಬಲ್ ಹತ್ರ ಎಕ್ಸ್ ವ್ಯಾಲ್ಯೂ ಬರ್ಕೋಬೇಕಷ್ಟೆ. ಸೊ 3 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 4. ಸೊ ಇದು ನಮ್ಮ ಎಫ್ ಇನ್ವರ್ಸ್ ಆಫ್ ಎಕ್ಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನಾವು, ಲೆಟ್ ಫಂಕ್ಷನ್ ಫ್ರಮ್ r to r ಬಿ ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x minus 2 by x minus 3 ಈಸ್ 1 ಆ್ಯಂಡ್ ಆನ್ ಟು ಫಂಕ್ಷನ್. ಜಸ್ಟಿಫೈ ಯುವರ್ ಆನ್ಸರ್. ಸೊ ಇಲ್ಲೇನು ಕೇಳ್ತಿದ್ದಾರೆ, 1 ಆ್ಯಂಡ್ ಆನ್ ಟು ಆಗಿದ್ದರೆ ನಿಮ್ಮ ಆನ್ಸರ್ನ ಜಸ್ಟಿಫೈ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ಫಂಕ್ಷನ್ ಇದು x minus 2 by x minus 3. ಸೊ ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಕ್ವಶನ್, ಪ್ರತಿ ಸತಿ ರಿಪೀಟ್ ಆಗಿದೆ. ಸೊ ದಯವಿಟ್ಟು ಕೇಳಿಸ್ಕೊಳ್ಳಿ. ಸೊ ಸೇಮ್ ಕಂಡೀಷನ್, x1, x2 ಬಿಲಾಂಗ್ಸ್ ಟು r. ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2. ಫಂಕ್ಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. x1 ಮೈನಸ್ 2 ಬೈ x1 ಮೈನಸ್ 3 ಈಸ್ ಈಕ್ವಲ್ ಟು x2 ಮೈನಸ್ 2 ಬೈ x2 ಮೈನಸ್ 3. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, x1 ಮೈನಸ್ 2 ಇಂಟು x2 ಮೈನಸ್ 3 is equal to x2 minus 2 into x1 minus 3. ಸೊ ನೆಕ್ಸ್ಟ್ ಎರಡು ಮಲ್ಟಿಪ್ಲೈ ಮಾಡಬೇಕು. x1 ಇಂಟು x2, x1 ಇಂಟು x2, x1 ಇಂಟು -3, -3 ಇಂಟು x1. ನೆಕ್ಸ್ಟ್ x1 ಜೊತೆ ಮಲ್ಟಿಪ್ಲೈ ಆಯಿತು, -2 ಇಂಟು x2, -2 ಇಂಟು x2, ಮೈನಸ್ ಇಂಟು ಮೈನಸ್ ಪ್ಲಸ್ 6 is equal to x2 into x1, x2 into x1. Next x2 into -3, -3 into x2. Next -2 into x1, -2 into x1, -2 into -3, minus into minus plus 6, plus 6 plus 6, x2 x1, x2 into x1 cancel. So ಉಳಿದಿದ್ದೇನು, -3 into x1 -2 into x2 is equal to -3 into x2 -2 into x1. ಸೊ ಇಲ್ಲಿ x2 ವೇರಿಯಬಲ್ನ ಆ ಕಡೆ ಹಾಕ್ಕೊಂಡು x1 ವೇರಿಯಬಲ್ನ ಈ ಕಡೆ ಹಾಕು. ಸೊ ಏನಾಗುತ್ತೆ, -2 into x2, ಈ -3 ಈ ಕಡೆ ಬಂದರೆ +3x2 is equal to -2 into x1. ಸೊ ಇಲ್ಲಿ -3x1 ಇದ್ದಿದ್ದು ಈ ಕಡೆ ಬಂದರೆ +3x1. ಸೊ -2 + 3 1x2 is equal to 1x1. x2 is equal to x1. ಸೊ x2 is equal to x1 ಕಂಡೀಷನ್ ಬಂದರೆ
ಫಂಕ್ಷನ್ ಈಸ್ 1 ಫಂಕ್ಷನ್. ಒನ್ ಅಂತ ಪ್ರೂವ್ ಆಯಿತು. ಸೊ ನೆಕ್ಸ್ಟ್ ಆನ್ ಟು ಅಂತ ಪ್ರೂವ್ ಮಾಡೋಕ್ಕೆ ಏನು ಮಾಡಬೇಕು, ಫಂಕ್ಷನ್ನ ವೈ ಅನ್ನೋ ವೇರಿಯಬಲ್ಗೆ ಈಕ್ವೇಟ್ ಮಾಡ್ಕೋಬೇಕು. ಸೊ ವೈ ಈಸ್ ಈಕ್ವಲ್ ಟು x-2/x-3. ಸೊ ಈಗ ಏನು ಮಾಡ್ಕೋಬೇಕು ಅಂದರೆ ಕ್ರಾಸ್ ಮಲ್ಟಿಪ್ಲೈ, ಇಲ್ಲೂ ಸೇಮ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ y ಇಂಟು x-3 ಈಸ್ ಈಕ್ವಲ್ ಟು x-2. y ಇಂಟು x-3 ಈಸ್ ಈಕ್ವಲ್ ಟು x-2, ಇಲ್ಲೇನು ಇಲ್ಲ ಅಂದರೆ 1. ಸೊ ವೈನ ಒಳಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. y ಇಂಟು x ಇಂಟು y ಮೈನಸ್ 3 ಇಂಟು y ಈಸ್ ಈಕ್ವಲ್ ಟು x-2. ಸೊ ಈಗ ಏನು ಮಾಡ್ಕೋಬೇಕು, ಎಕ್ಸ್ ವೇರಿಯಬಲ್ಸ್ನೆಲ್ಲ ಒಂದು ಕಡೆ ತೊಗೊಂಡು ವೈ ವೇರಿಯಬಲ್ಸ್ ಎಲ್ಲ ಒಂದು ಕಡೆ ತಗೋಬೇಕು. ಸೊ ಈ ಎಕ್ಸ್ ವೇರಿಯಬಲ್ನ ಈ ಕಡೆ ತೊಗೊಂಡು ವೈ ವೇರಿಯಬಲ್ನ ಆ ಕಡೆ ಕಳಿಸ್ಬೇಕು. ಸೊ ಏನಾಗುತ್ತಾಗ XY ಮೈನಸ್ ಎಕ್ಸ್, ಈ ಪ್ಲಸ್ ಎಕ್ಸ್ ಇದ್ದಿದ್ದು ಈ ಕಡೆ ಬಂದರೆ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಮೈನಸ್ 3y ಈ ಕಡೆ ಬಂದರೆ ಪ್ಲಸ್ 3y ಮೈನಸ್ 2, ಇಲ್ಲ ಆ್ಯಸ್ ಇಟ್ ಈಸ್ XY ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 3y ಮೈನಸ್ 2. ಸೊ ಇಲ್ಲಿಂದ ಈಗ ಎಕ್ಸ್ನ ಕಾಮನ್ ತಗೋಬೇಕು. ಎಕ್ಸ್ನ ಕಾಮನ್ ತೆಗೆದಾಗ ಏನಾಗುತ್ತೆ, y ಮೈನಸ್ 1 ಈಸ್ ಈಕ್ವಲ್ ಟು 3y ಮೈನಸ್ 2. ಸೊ ಎಕ್ಸ್ ಈಸ್ ಈಕ್ವಲ್ ಟು, ಈಗ y ಮೈನಸ್ 1ನ ಈ ಕಡೆ ಕಳಿಸಿದಾಗ ಎಕ್ಸ್ ಈಸ್ ಈಕ್ವಲ್ ಟು 3y ಮೈನಸ್ 2/y ಮೈನಸ್ 1. ಸೊ ಎಕ್ಸ್ ವ್ಯಾಲ್ಯೂ ಬಂತು. ಈಗ ಫಂಕ್ಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಎಫ್ ಆಫ್ 3y ಮೈನಸ್ 2/y ಮೈನಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಜಾಗಕ್ಕೆ 3y ಮೈನಸ್ 2/y ಮೈನಸ್ 1 ಮೈನಸ್ 2 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಜಾಗಕ್ಕೆ 3y ಮೈನಸ್ 2/y ಮೈನಸ್ 1 ಮೈನಸ್ 3. ಸೊ ಈ ಫಂಕ್ಷನ್ಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಎಕ್ಸ್ ವ್ಯಾಲ್ಯೂ 3y ಮೈನಸ್ 2/y ಮೈನಸ್ 1 ಮೈನಸ್ 2, ಇಲ್ಲಿ ಮೈನಸ್ 2 ಇದೆ, ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ವ್ಯಾಲ್ಯೂ 3y ಮೈನಸ್ 2/y ಮೈನಸ್ 1 ಮೈನಸ್ 3, ಇಲ್ಲಿ ಮೈನಸ್ 3 ಇದೆ, ಮೈನಸ್ 3. ಸೊ ಈಗ ಇಲ್ಲೂ LCM ತಗೋಬೇಕು, ಕ್ರಾಸ್ ಮಲ್ಟಿಪ್ಲೈ ಇಸ್ ಈಕ್ವಲ್ ಟು 3y ಮೈನಸ್ 2 ಹೋಲ್ ಡಿವೈಡೆಡ್ ಬೈ y ಮೈನಸ್ 1, ಇಲ್ಲಿ ಇಂಟು 2 ಮಾಡ್ಕೊಂಡಾಗ ಏನಾಗುತ್ತೆ, ಮೈನಸ್ 2y ಮೈನಸ್ ಇಂಟು ಮೈನಸ್ ಪ್ಲಸ್ 2, ಇಲ್ಲಿ y ಇಂಟು 2 ಏನಾಗುತ್ತೆ 2y ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 2 2 ಹೋಲ್ ಡಿವೈಡೆಡ್ ಬೈ y ಮೈನಸ್ 1 ಡಿವೈಡೆಡ್ ಬೈ 3y ಮೈನಸ್ 2 ಹೋಲ್ ಡಿವೈಡೆಡ್ ಬೈ y ಮೈನಸ್ 1. ಇಲ್ಲೂ ಕ್ರಾಸ್ ಮಲ್ಟಿಪ್ಲೈ, y ಇಂಟು 3 ಮೈನಸ್ 3y ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 3 3. ಸೊ ಇಲ್ಲಿ y ಮೈನಸ್ 1 ಕ್ಯಾನ್ಸಲ್. ಸೊ ಇಲ್ಲಿ 3y ಮೈನಸ್ 2 ಮೈನಸ್ 2y ಪ್ಲಸ್ 2 ಡಿವೈಡೆಡ್ ಬೈ 3y ಮೈನಸ್ 2 ಮೈನಸ್ 3y ಪ್ಲಸ್ 3. ಸೊ ಇಲ್ಲಿ ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್, 3y ಮೈನಸ್ 3y ಕ್ಯಾನ್ಸಲ್. ಸೊ 3y ಮೈನಸ್ 2y ಏನು, y ಬೈ ಮೈನಸ್ 2 ಪ್ಲಸ್ 3 ಏನು 1. ಸೊ y ಬೈ 1 ಈಸ್ ಈಕ್ವಲ್ ಟು y. ಸೊ ಲಾಸ್ಟಿಗೆ y ಅಂತ ಬಂತು. ಸೊ y ಅಂತ ಬಂದರೆ therefore the function is onto function. Therefore the function is onto function. ಸೊ onto function ಅಂತ ಪ್ರೂವ್ ಆಯ್ತು. ಸೊ ಅದೇ ಅಕಸ್ಮಾತ್ ಈ ಕ್ವಶನ್ಗೆ ಫೈಂಡ್ ದಿ ಇನ್ವರ್ಸ್ ಅಂತ ಕೇಳಿದರೆ ಏನಂತ ಬರೀಬೇಕು, ಸೊ ದ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಬರದೆ ಎಕ್ಸ್ ಜಾಗದಲ್ಲಿ y ಅಂತ ಬರ್ಕೋಬೇಕಷ್ಟೆ, 3x ಮೈನಸ್ 2/x ಮೈನಸ್ 1. ಸೊ ಇಲ್ಲಿ ಇಲ್ಲೂ y ಇದೆ, y ಜಾಗಕ್ಕೆ ಎಕ್ಸ್ ಅಂತ ಬರ್ಕೊಂಡ್ರೆ ಎಫ್ ಇನ್ವರ್ಸ್ ಸಿಗುತ್ತೆ. ಸೊ ಎಫ್ ಇನ್ವರ್ಸ್ ಇಸ್ ಈಕ್ವಲ್ ಟು 3x ಮೈನಸ್ 2/x ಮೈನಸ್ 1. ಸೊ ಇದು ಎಫ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಈ ಫಂಕ್ಷನ್ನು 1 1 ಮತ್ತು ಆನ್ ಟು ಆಗಿದೆ. ಸೊ ಎರಡನ್ನೂ ಪ್ರೂವ್ ಮಾಡಿ ನಾವು ಜಸ್ಟಿಫೈ ಮಾಡಿದ್ದೀವಿ. ಸೊ ಇಷ್ಟು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತವೆ ಈ ಲೆಸನಿಂದ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದೆ ಕಮೆಂಟ್ರಲ್ಲಿ ಕೇಳಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.